ರೇಣುಕಾಸ್ವಾಮಿ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಇನ್ವೆಸ್ಟಿಗೇಷನ್ ಮತ್ತೆ ಚುರುಕುಗೊಳ್ತಾ ಇದೆ. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆಯ ಪ್ರಕರಣ, ಹಾಸ್ಯ ನಟ ಚಿಕ್ಕಣ್ಣನಿಗೆ ಮತ್ತೆ ಸಂಕಷ್ಟ ಫಿಕ್ಸ್ ಆದಂತೆ ಕಾಣಿಸ್ತಾ ಇದೆ. 164 ಹೇಳಿಕೆಯ ಬೆನ್ನಲ್ಲೇ A2 ಆರೋಪಿ ದರ್ಶನ್ ಅವರನ್ನ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಭೇಟಿಯಾಗಿದ್ದು, ಮತ್ತೆ ನೋಟಿಸ್ ಕೊಟ್ಟು ವಿವರಣೆಯನ್ನ ಕೇಳಲಿಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಈ ಮೂಲಕ ನಟ ಚಿಕ್ಕಣ್ಣನಿಗೆ ಸಂಕಷ್ಟ ಎದುರಾಗುವ ಎಲ್ಲಾ ಸಾಧ್ಯತೆಗಳು ಎದ್ದು ಕಾಣಿಸ್ತಾ ಇದೆ. ಕೊಲೆಗೂ ಮೊದಲು ಸ್ಟೋನಿ ಬ್ರೂಕ್ ಪಬ್ನಲ್ಲಿ ದರ್ಶನ್ ನಡೆಸಿದಂತಹ ಪಾರ್ಟಿಯಲ್ಲಿ ಚಿಕ್ಕಣ್ಣ ಇದ್ರು. ಹಾಗಾಗಿಯೇ ಚಿಕ್ಕಣ್ಣ ಅವರನ್ನ ಸ್ಟೇಷನ್ಗೆ ಕರೆಸಿದ್ರು, ಹೇಳಿಕೆಯನ್ನು ಪಡೆದುಕೊಂಡಿದ್ರು. ನ್ಯಾಯಾಧೀಶರ ಎದುರು 164 ಹೇಳಿಕೆಯನ್ನು ಕೂಡ ದಾಖಲಿಸಲಾಗಿತ್ತು. ಈ ಎಲ್ಲ ಬೆಳವಣಿಗೆಗಳ ನಂತರ ಅಭಿಷೇಕ್ ಅಂಬರೀಶ್ ಜೊತೆಗೆ ನಟ ಚಿಕ್ಕಣ್ಣ ಪರಪ್ಪನ ಅಗ್ರಹಾರದ ಜೈಲಿಗೆ ಹೋಗ್ತಾರೆ. ಅಲ್ಲಿ ದರ್ಶನ್ ಅವರನ್ನ ಭೇಟಿ ಮಾಡ್ತಾರೆ. ಇದು ವ್ಯಾಪಕ ಚರ್ಚೆಗೆ ಗ್ರಾಸವಾಗಿತ್ತು. ಕಾರಣ, ದರ್ಶನ್ನ ಕೇಸ್ನಲ್ಲಿ, ರೇಣುಕಾಸ್ವಾಮಿ ಹತ್ಯೆಯ ಕೇಸ್ನಲ್ಲಿ ದರ್ಶನ್ ವಿರುದ್ಧ ಸಾಕ್ಷ್ಯವಾಗಿರುವಂತಹ ಚಿಕ್ಕಣ್ಣ ಅವರು ಜೈಲಿನಲ್ಲಿ ಹೇಗೆ ದರ್ಶನ್ ಅವರನ್ನ ಭೇಟಿ ಮಾಡಿದ್ರು, ಯಾಕಾಗಿ ಭೇಟಿ ಮಾಡಿದ್ರು, ಈ ರೀತಿಯ ಹಲವು ಪ್ರಶ್ನೆಗಳಿತ್ತು. ಈಗ ಅದೇ ನಿಟ್ಟಿನಲ್ಲಿಯೇ ಎನ್ಕ್ವೈರಿ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಪೊಲೀಸರು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಈಗಾಗಲೇ 164 ಸ್ಟೇಟ್ಮೆಂಟ್ ಅನ್ನ ಚಿಕ್ಕಣ್ಣ ಅವರಿಂದ ದಾಖಲಿಸಿರುವಂತಹದ್ದು. ಈ ಬೆನ್ನಲ್ಲೇ ಮತ್ತೊಮ್ಮೆ ಅವರನ್ನ ಎನ್ಕ್ವೈರಿ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇದು ಚಿಕ್ಕಣ್ಣ ಅವರಿಗೆ ಹೇಗೆ ಸಂಕಷ್ಟವನ್ನ ತಂದೊಡ್ಡಬಹುದು ಅಂತ ಹೇಳಿ? ಖಂಡಿತವಾಗಿಯೂ ಪ್ರೇಮ್, ಯಾಕೆಂದರೆ ಪ್ರಮುಖವಾಗಿ ಈ ರೀತಿಯ ಘಟನಾವಳಿಗಳು, ಯಾಕೆಂದರೆ ಒಬ್ಬ ಆರೋಪಿಯ ವಿರುದ್ಧ ಒಂದು ಹೇಳಿಕೆಯನ್ನು ಕೊಟ್ಟರು ಮತ್ತು ಆ ಘಟನಾವಳಿಗೆ ಸಂಬಂಧಪಟ್ಟಂತೆ ಸಾಕ್ಷ್ಯ ನುಡಿದಂಥ ಆರೋಪಿ ಸಾಕ್ಷಿದಾರ ಒಬ್ಬ ಆರೋಪಿಯನ್ನು ಈ ರೀತಿಯಲ್ಲಿ ಹೋಗಿ ಜೈಲಿನಲ್ಲಿ ಭೇಟಿ ಮಾಡುವಂಥದ್ದು, ಯಾವ ವಿಚಾರಕ್ಕಾಗಿ ಭೇಟಿ ಮಾಡಿದ್ರು, ಜೊತೆಗೆ ಆ ಭೇಟಿಯ ಸಂದರ್ಭದಲ್ಲಿ ಆದಂಥ ಒಂದಷ್ಟು ಮಾತುಕತೆಗಳೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಪಡೆದುಕೊಳ್ಳೋದಕ್ಕೆ ಈಗಾಗಲೇ ಪೊಲೀಸರು ಒಂದು ತೀರ್ಮಾನವನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಅದೇ ರೀತಿಯಲ್ಲಿ ಚಿಕ್ಕಣ್ಣ ಅವರಿಗೆ ಮತ್ತೊಮ್ಮೆ ನೋಟಿಸನ್ನು ಕೊಟ್ಟು ಅವರನ್ನು ಕರೆಸಿ ವಿಚಾರಣೆ ಮಾಡಿ ವಿವರಣೆಯನ್ನು ಪಡೆದುಕೊಳ್ಳೋ ಒಂದು ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಪ್ರೇಮ್. ಯಾಕಂದ್ರೆ ಪ್ರಮುಖವಾಗಿ ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿರುವಂಥದ್ದು. ಹೈ ಪ್ರೊಫೈಲ್ ಕೇಸ್ ಆಗಿರೋ ಹಿನ್ನೆಲೆಯಲ್ಲಿ ಸರಿಸುಮಾರು 25 ಜನ ಈ ರೀತಿಯಲ್ಲಿ 164 ಅಡಿಯಲ್ಲಿ ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅದು ನ್ಯಾಯಾಧೀಶರ ಮುಂದೆ ಒಂದು ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದು. ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ಕೊಡ್ತಾರೆ. ಜೊತೆಗೆ ಆ ಸ್ಟೋನಿ ಬ್ರೂಕ್ ಪಬ್ನಲ್ಲಿ, ಅಂದ್ರೆ ರೇಣುಕಾಸ್ವಾಮಿ ಹತ್ಯೆಯಕ್ಕಿಂತ ಮುಂಚೆ ಸ್ಟೋನಿ ಬ್ರೂಕ್ ಪಬ್ನಲ್ಲಿ ದರ್ಶನ್ ಇರ್ಬೋದು, ವಿನಯ್ ಇರ್ಬೋದು, ಪ್ರದೋಷ್ ಇರ್ಬೋದು, ಅಂದ್ರೆ 3 ಜನ ಆರೋಪಿಗಳ ಜೊತೆಯಲ್ಲಿ ಚಿಕ್ಕಣ್ಣವರು ಕುಳಿತು ಪಾರ್ಟಿಯನ್ನ ಮಾಡ್ತಾ ಇರ್ತಾರೆ. ಪಾರ್ಟಿಯನ್ನ ಮಾಡ್ತಿದ್ದಂಥವ್ರು ಸಾಕ್ಷ್ಯನ ನುಡಿದಂಥವ್ರು ಆರೋಪಿಯನ್ನ ಯಾಕೆ ವಿಚಾರಕ್ಕಾಗಿ ಭೇಟಿಯಾದ್ರೆ ಈ ರೀತಿಯ ಮಾಹಿತಿಗಳನ್ನ ಕೊಡಬೇಕು ಅಂತೇಳಿ ಈಗ ನೋಟಿಸ್ ಅನ್ನ ಕೊಡ್ಲಿಕ್ಕೆ ಮುಂದಾಗಿರುವಂಥದ್ದು. ಬಹುತೇಕ ಇವತ್ತು ಸಂಜೆ ಅಥವಾ ನಾಳೆ ಒಳಗಾಗಿ ಚಿಕ್ಕಣ್ಣ ಅವರಿಗೆ ಒಂದು ನೋಟಿಸ್ ಅನ್ನ ಕೊಟ್ಟು ಅದರ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಅನ್ನ ಪಡ್ಕೊಳ್ಳೋ ಒಂದು ಪ್ರಯತ್ನಗಳನ್ನು ಕೂಡ ಪೊಲೀಸರು ಮಾಡುವಂತ ಸಾಧ್ಯತೆಗಳು ಇರುವಂತದ್ದು ಪ್ರೇಮ್. ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.